ಲೋಕಾಯುಕ್ತ ದಾಳಿಗೆ ಕೋಟಿ ಕೋಟಿ ಆಸ್ತಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ 1,70,00,000 ಹಣ ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿರತಕ್ಕಂಥದ್ದು. ಅಕ್ರಮ ಆಸ್ತಿ ಸಂಪಾದನೆ ದೂರು ಹಿನ್ನೆಲೆ ದಾಳಿ ಮಾಡಲಾಗಿದೆ. ತುಂಬರ್ಡೆಂಟ್ ಇಂಜಿನಿಯರ್ ಜನಾರ್ದನ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 1,70,00,000 ರೂಪಾಯಿ ನಗದು ಪತ್ತೆಯಾಗಿರತಕ್ಕಂಥದ್ದು ಲೋಕ ದಾಳಿಯಲ್ಲಿ. ಗಮನಿಸ್ತಾ ಇದ್ದೀರಿ, ಲೋಕಾಯುಕ್ತ ಅಧಿಕಾರಿಗಳು ಇತ್ತೀಚೆಗೆ ಭರ್ಜರಿ ಬೇಟೆಯಾಡ್ತಾ ಇದ್ದಾರೆ. ರಾಶಿ ರಾಶಿ ನೋಟಿನ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಕೋಟಿ ಕೋಟಿ ದುಡ್ಡು ಪತ್ತೆಯಾಗಿರೋದು, ಅಕ್ರಮ ಆಸ್ತಿ ಸಂಪಾದನೆ ದೂರು ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿದಾಗ ಅಲ್ಲಿ ಸಿಕ್ಕಿದ್ದು ನೋಡಿ. ದುಡ್ಡು ಕೌಂಟಿಂಗ್ ಮಷಿನ್ ಕೂಡ ತಗೊಂಡೋಗಿದ್ದಾರೆ ಅವರು. ಕಂತೆ ಕಂತೆ ನೋಟನ್ನ ನೀವು ನೋಡ್ತಾ ಇದ್ದೀರಿ. ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಬೇಟೆ. ಇತ್ತೀಚೆಗೆ ಈ ರೀತಿಯ ಬೇಟೆ ಲೋಕಾಯುಕ್ತ ಅಧಿಕಾರಿಗಳಿಂದ ಆಗ್ತಾ ಇರೋದು. ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು, ಈಗ ಈ ರೀತಿ ಒಂದು ದೂರು ಬಂದ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದಾಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಲೋಕಾಯುಕ್ತ ಅಧಿಕಾರಿಗಳ ಹಿಂದೆ ರಾಶಿ ರಾಶಿ ನೋಟು, ಅವುಗಳನ್ನ ಕೌಂಟ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಫೋನ್ ಸಂಪರ್ಕದಲ್ಲಿ ಅರವಿಂದ್, ಯಾರ ಮನೆ ಇದು, ಎಲ್ಲಿ ದಾಳಿ ಆಗಿದ್ದು, ದಾಳಿ ವಿಚಾರವಾಗಿ ಅಪ್ಡೇಟ್ಸ್ ಕೊಡಿ. ಯಶಸ್ವಿ ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಪದೇ ಪದೇ ಲೋಕಾಯುಕ್ತ ದಾಳಿಗಳಾಗ್ತಾ ಇರುವಂತದ್ದು. ಸಂಬಂಧಪಟ್ಟಂತ ಇಲಾಖೆಗಳ ಮೇಲೆ ಲೋಕಾಯುಕ್ತ ರೇಡ್ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಹಿಂದೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಮೇಲೆ ರೇಡ್ ಆಗಿತ್ತು. ಈಗ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ರೇಡ್ ಆಗಿರುವಂತದ್ದು. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮನೆ ಮೇಲೆ ಈಗ ರೇಡ್ ಆಗಿರುವಂತದ್ದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿ ಇವರು HM ಜನಾರ್ದನ್ ಅಂತ ಹೇಳಿ, ಇವರಿಗೆ ಸಂಬಂಧಪಟ್ಟಂತ ಸುಮಾರು 6 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳಗಿನ ಜಾವ ದಾಳಿ ಮಾಡಿರುವಂತದ್ದು. ನಿರಂತರವಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸುಜಿತ್ ಶೆಟ್ಟಿ ಅಂತ, ಅಂದ್ರೆ ಈ ಜನಾರ್ದನ್ ಏನಿದ್ದಾರೆ, ಇವರ ಸ್ನೇಹಿತ ಸುಜಿತ್ ಅವರ ಮನೆಯಲ್ಲಿ ಸುಮಾರು 1,70,00,000 ನಗದು ಈಗ ಪತ್ತೆ ಆಗಿರುವಂತದ್ದು. ಸದ್ಯ ಒಂದು ನೋಟ್ಗಳನ್ನ ಎಣಿಸೋದಕ್ಕಾಗಿ ಮಷಿನ್ ಕೂಡ ತಂದಿರುವಂತದ್ದು. ಜೊತೆಗೆ ಆ ಒಂದು ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಇನ್ನುಳಿದಂತಹ 5 ಜಾಗಗಳಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಜೊತೆಗೆ ಯಾವ ರೀತಿಯಾಗಿ ಈ ಒಂದು ಹಣವನ್ನ ಸಂಗ್ರಹಣೆ ಮಾಡಿದ್ರು, ಅದಲ್ಲದೆ ಇವರ ಆಸ್ತಿ ಲೆಕ್ಕಪತ್ರಗಳನ್ನ ಎಲ್ಲದನ್ನೂ ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಸುಮಾರು 1,70,00,000 ಹಣ ಈಗಾಗಲೇ ಪತ್ತೆಯಾಗಿರುವಂತದ್ದು. ಜನಾರ್ದನ್ಗೆ ಸೇರಿದಂತಹ ಸುಮಾರು 6 ಸ್ಥಳಗಳಲ್ಲಿ ಈಗಾಗಲೇ ಮತ್ತೆ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ವ್ಯಕ್ತಿಗಳ ಜೊತೆಗೆ ಹಣದ ವಹಿವಾಟು ಆಗಿತ್ತು, ಅವರೆಲ್ಲರ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಶ್ರೀಪಾದ್, ಓಕೆ ಅರವಿಂದ್, ಈಗ ನಾವು ಗಮನಿಸ್ತಾ ಇರುವಂತದ್ದು ಏನಂತಂದ್ರೆ, ಒಂದ್ ಕಡೆ ಕಂತೆ ಕಂತೆ ನೋಟು, ಮತ್ತೊಂದು ಕಡೆ ಕೌಂಟಿಂಗ್ ಮಷಿನ್ ಅನ್ನು ತಗೊಂಡು ದಾಳಿಯನ್ನ ನಡೆಸಿರೋದು. ಯಾವ ರೀತಿ ಇವರಿಗೆ ಸೂಚನೆ ಬಂದಿತ್ತು, ಈ ರೀತಿ ಇವರು ಕೋಟಿ ಕೋಟಿ ಲೂಟಿ ಹೊಡೆದು ಮನೆಯಲ್ಲಿ ರಾಶಿ ರಾಶಿ ಹಣವನ್ನ ಇಟ್ಟಿದ್ದಾರೆ ಅಂತ, ಆ ಬಂದಿರೋ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿತ್ತು? ಶ್ರೀಪಾದ್, ಏನು ಈ ಒಂದು ಜನಾರ್ದನ್ ಇದ್ದಾರೆ, ಇವರ ಒಂದು ಅಧಿಕಾರ ಅವಧಿಯಲ್ಲಿ ಈ ಹಿಂದೆ ಕೂಡ ಇವರು ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಲಂಚ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಠಾಣೆಗೆ ಒಂದು ದೂರು ಬಂದಿರುತ್ತೆ. ದೂರು ಬಂದಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಒಂದು ತಂಡವನ್ನ ರಚನೆ ಮಾಡಿ ಆ ಮುಖಾಂತರವಾಗಿ ಇವರಿಗೆ ಸಂಬಂಧಪಟ್ಟಂತಹ ಯಾರ್ಯಾರು ಸ್ನೇಹಿತರಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಹಣದ ವಹಿವಾಟಾಗುತ್ತೆ, ಇವರಿಗೆ ಬಂದಂತಹ ಹಣವನ್ನ ಇವರು ಡಿಸ್ಪ್ಯಾಚ್ ಹೇಗೆ ಮಾಡ್ತಾರೆ, ಅಂದ್ರೆ ಸಂಬಂಧಪಟ್ಟಂತಹ ಅವರ ಮನೆಗೆ ಯಾವ ರೀತಿಯಾಗಿ ರವಾನೆ ಮಾಡ್ತಾರೆ, ಇದರ ಕೂಲಂಕುಷವಾದಂತಹ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಬಳಿಕ ಅವರಿಗೆ ಸಂಬಂಧಪಟ್ಟಂತಹ ಸ್ನೇಹಿತರ ಮನೆ ಜೊತೆಗೆ ಅವರಿಗೆ ಒಂದು ಸಂಬಂಧಪಟ್ಟಿರುವಂತಹ ಬೇರೆ ಬೇರೆ ಲೊಕೇಶನ್ಸ್ ಗಳಿಗೆ ಹೋಗಿ ಅಲ್ಲಿ ಒಂದು ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆ ಹಂತದಲ್ಲಿ ಸುಜಯ್ ಶೆಟ್ಟಿ ಅನ್ನುವಂತಹವರ ಮನೆ, ಅಂದ್ರೆ ಜನಾರ್ದನ್ ಅವರ ಸ್ನೇಹಿತ ಏನಿದ್ದಾರೆ, ಅವರ ಒಂದು ಫ್ಲಾಟ್ ನಲ್ಲಿ ಈ ರೀತಿಯಾದಂತಹ ಭಾರಿ ಮೊತ್ತದ ಹಣ ಲಭ್ಯ ಆಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರಿಗೆ ಸಂಬಂಧಪಟ್ಟಂತಹ ಇನ್ನೂ 5 ಸ್ಥಳಗಳಲ್ಲಿ ಈಗಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಕೂಡ ಮತ್ತಷ್ಟು ಭಾರಿ ಮೊತ್ತದ ಹಣ ಲಭ್ಯವಾಗುವಂತ ಸಾಧ್ಯತೆ ಇದೆ. ಅಲ್ಲದೆ ಕೆಲ ದಾಖಲೆಗಳಿದೆ ಅನ್ನುವಂತಹ ಮಾಹಿತಿ. ಲೋಕಾಯುಕ್ತ ದಾಳಿಗೆ ಕೋಟಿ ಕೋಟಿ ಆಸ್ತಿ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ 1,70,00,000 ಹಣ ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿರತಕ್ಕಂಥದ್ದು. ಅಕ್ರಮ ಆಸ್ತಿ ಸಂಪಾದನೆ ದೂರು ಹಿನ್ನೆಲೆ ದಾಳಿ ಮಾಡಲಾಗಿದೆ.
ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಜನಾರ್ದನ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 1,70,00,000 ರೂಪಾಯಿ ನಗದು ಪತ್ತೆಯಾಗಿರತಕ್ಕಂಥದ್ದು ಲೋಕದಾಳಿಯಲ್ಲಿ. ಗಮನಿಸ್ತಾ ಇದ್ದೀರಿ, ಲೋಕಾಯುಕ್ತ ಅಧಿಕಾರಿಗಳು ಇತ್ತೀಚೆಗೆ ಭರ್ಜರಿ ಬೇಟೆಯಾಡ್ತಾ ಇದ್ದಾರೆ. ರಾಶಿ ರಾಶಿ ನೋಟಿನ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಕೋಟಿ ಕೋಟಿ ದುಡ್ಡು ಪತ್ತೆಯಾಗಿರೋದು, ಅಕ್ರಮ ಆಸ್ತಿ ಸಂಪಾದನೆ ದೂರು ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿದಾಗ ಅಲ್ಲಿ ಸಿಕ್ಕಿದ್ದು ನೋಡಿ. ದುಡ್ಡು ಕೌಂಟಿಂಗ್ ಮಷಿನ್ ಕೂಡ ತಗೊಂಡೋಗಿದ್ದಾರೆ ಅವರು. ಕಂತೆ ಕಂತೆ ನೋಟನ್ನ ನೀವು ನೋಡ್ತಾ ಇದ್ದೀರಿ. ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಬೇಟೆ. ಇತ್ತೀಚೆಗೆ ಈ ರೀತಿಯ ಬೇಟೆ ಲೋಕಾಯುಕ್ತ ಅಧಿಕಾರಿಗಳಿಂದ ಆಗ್ತಾ ಇರೋದು. ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು, ಈಗ ಈ ರೀತಿ ಒಂದು ದೂರು ಬಂದ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದಾಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಲೋಕಾಯುಕ್ತ ಅಧಿಕಾರಿಗಳ ಹಿಂದೆ ರಾಶಿ ರಾಶಿ ನೋಟು, ಅವುಗಳನ್ನ ಕೌಂಟ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಫೋನ್ ಸಂಪರ್ಕದಲ್ಲಿ ಅರವಿಂದ್, ಯಾರ ಮನೆ ಇದು, ಎಲ್ಲಿ ದಾಳಿಯಾಗಿದ್ದು, ದಾಳಿ ವಿಚಾರವಾಗಿ ಅಪ್ಡೇಟ್ಸ್ ಕೊಡಿ. ಯಶಸ್ವಿ ಖಂಡಿತವಾಗ್ಲೂ ಕೂಡ ಇತ್ತೀಚೆಗೆ ಪದೇ ಪದೇ ಲೋಕಾಯುಕ್ತ ದಾಳಿಗಳಾಗ್ತಾ ಇರುವಂತದ್ದು. ಸಂಬಂಧಪಟ್ಟಂತ ಇಲಾಖೆಗಳ ಮೇಲೆ ಲೋಕಾಯುಕ್ತ ರೇಡ್ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಹಿಂದೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಮೇಲೆ ರೇಡ್ ಆಗಿತ್ತು. ಈಗ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ರೇಡ್ ಆಗಿರುವಂತದ್ದು. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮನೆ ಮೇಲೆ ಈಗ ರೇಡ್ ಆಗಿರುವಂತದ್ದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿ ಇವರು HM ಜನಾರ್ದನ್ ಅಂತ ಹೇಳಿ, ಇವರಿಗೆ ಸಂಬಂಧಪಟ್ಟಂತ ಸುಮಾರು 6 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳಗಿನ ಜಾವ ದಾಳಿ ಮಾಡಿರುವಂತದ್ದು. ನಿರಂತರವಾಗಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸುಜಿತ್ ಶೆಟ್ಟಿ ಅಂತ, ಅಂದ್ರೆ ಈ ಜನಾರ್ದನ್ ಏನಿದ್ದಾರೆ ಇವರ ಸ್ನೇಹಿತ ಸುಜಿತ್ ಅವರ ಮನೆಯಲ್ಲಿ ಸುಮಾರು 1,70,00,000 ನಗದು ಈಗ ಪತ್ತೆ ಆಗಿರುವಂತದ್ದು. ಸದ್ಯ ಒಂದು ನೋಟ್ಗಳನ್ನ ಎಣಿಸೋದಕ್ಕಾಗಿ ಮಷಿನ್ ನ ಕೂಡ ತಂದಿರುವಂತದ್ದು. ಜೊತೆಗೆ ಆ ಒಂದು ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಇನ್ನುಳಿದಂತಹ 5 ಜಾಗಗಳಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಜೊತೆಗೆ ಯಾವ ರೀತಿಯಾಗಿ ಈ ಒಂದು ಹಣವನ್ನ ಸಂಗ್ರಹಣೆ ಮಾಡಿದ್ರು, ಅದಲ್ಲದೆ ಇವರ ಆಸ್ತಿ ಲೆಕ್ಕಪತ್ರಗಳನ್ನ ಎಲ್ಲದನ್ನೂ ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಸುಮಾರು 1,70,00,000 ಹಣ ಈಗಾಗಲೇ ಪತ್ತೆಯಾಗಿರುವಂತದ್ದು. ಜನಾರ್ದನ್ಗೆ ಸೇರಿದಂತಹ ಸುಮಾರು 6 ಸ್ಥಳಗಳಲ್ಲಿ ಈಗಾಗಲೇ ಮತ್ತೆ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ವ್ಯಕ್ತಿಗಳ ಜೊತೆಗೆ ಹಣದ ವಹಿವಾಟು ಆಗಿತ್ತು ಅವರೆಲ್ಲರ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಶ್ರೀಪಾದ್, ಓಕೆ ಅರವಿಂದ್, ಈಗ ನಾವು ಗಮನಿಸ್ತಾ ಇರುವಂತದ್ದು ಏನಂತಂದ್ರೆ, ಒಂದ್ ಕಡೆ ಕಂತೆ ನೋಟು, ಮತ್ತೊಂದು ಕಡೆ ಕೌಂಟಿಂಗ್ ಮಷಿನ್ ಅನ್ನು ತಗೊಂಡು ದಾಳಿಯನ್ನ ನಡೆಸಿರೋದು. ಯಾವ ರೀತಿ ಇವರಿಗೆ ಸೂಚನೆ ಬಂದಿತ್ತು, ಈ ರೀತಿ ಇವರು ಕೋಟಿ ಕೋಟಿ ಲೂಟಿ ಹೊಡೆದು ಮನೆಯಲ್ಲಿ ರಾಶಿ ರಾಶಿ ಹಣವನ್ನ ಇಟ್ಟಿದ್ದಾರೆ ಅಂತ ಆ ಬಂದಿರೋ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿತ್ತು? ಶ್ರೀಪಾದ್, ಏನು ಈ ಒಂದು ಜನಾರ್ದನ್ ಇದ್ದಾರೆ, ಇವರ ಒಂದು ಅಧಿಕಾರ ಅವಧಿಯಲ್ಲಿ ಈ ಹಿಂದೆ ಕೂಡ ಇವರು ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಲಂಚ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಠಾಣೆಗೆ ಒಂದು ದೂರು ಬಂದಿರುತ್ತೆ. ದೂರು ಬಂದಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಒಂದು ತಂಡವನ್ನ ರಚನೆ ಮಾಡಿ ಆ ಮುಖಾಂತರವಾಗಿ ಇವರಿಗೆ ಸಂಬಂಧಪಟ್ಟಂತಹ ಯಾರ್ಯಾರು ಸ್ನೇಹಿತರಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಹಣದ ವಹಿವಾಟಾಗುತ್ತೆ, ಇವರಿಗೆ ಬಂದಂತಹ ಹಣವನ್ನ ಇವರು ಡಿಸ್ಪ್ಯಾಚ್ ಹೇಗೆ ಮಾಡ್ತಾರೆ, ಅಂದ್ರೆ ಸಂಬಂಧಪಟ್ಟಂತಹ ಅವರ ಮನೆಗೆ ಯಾವ ರೀತಿಯಾಗಿ ರವಾನೆ ಮಾಡ್ತಾರೆ, ಇದರ ಕೂಲಂಕುಷವಾದಂತಹ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಬಳಿಕ ಅವರಿಗೆ ಸಂಬಂಧಪಟ್ಟಂತಹ ಸ್ನೇಹಿತರ ಮನೆ ಜೊತೆಗೆ ಅವರಿಗೆ ಒಂದು ಸಂಬಂಧಪಟ್ಟಿರುವಂತಹ ಬೇರೆ ಬೇರೆ ಲೊಕೇಶನ್ಸ್ ಗಳಿಗೆ ಹೋಗಿ ಅಲ್ಲಿ ಒಂದು ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆ ಹಂತದಲ್ಲಿ ಸುಜಯ್ ಶೆಟ್ಟಿ ಅನ್ನುವಂತವರ ಮನೆ, ಅಂದ್ರೆ ಜನಾರ್ದನ್ ಅವರ ಸ್ನೇಹಿತ ಏನಿದ್ದಾರೆ ಅವರ ಒಂದು ಫ್ಲಾಟ್ ನಲ್ಲಿ ಈ ರೀತಿಯಾದಂತಹ ಭಾರಿ ಮೊತ್ತದ ಹಣ ಲಭ್ಯ ಆಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರಿಗೆ ಸಂಬಂಧಪಟ್ಟಂತಹ ಇನ್ನೂ 5 ಸ್ಥಳಗಳಲ್ಲಿ ಈಗಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಕೂಡ ಮತ್ತಷ್ಟು ಭಾರಿ ಮೊತ್ತದ ಹಣ ಲಭ್ಯವಾಗುವಂತ ಸಾಧ್ಯತೆ ಇದೆ. ಅಲ್ಲದೆ ಕೆಲ ದಾಖಲೆಗಳಿವೆ ಅನ್ನುವಂತಹ ಮಾಹಿತಿ